ತಂದೆ ಮಗನ ಜೀವ ಉಳಿಸಿದ ಬೆಕ್ಕು. ಮಾವಿನ ಹಣ್ಣಿನ ವ್ಯಾಪಾರಿಗಳು ಜಸ್ಟ್ ಮಿಸ್. ಉಳಿಸೋದಿದ್ರೆ ದೇವರು ಹೇಗ್ ಬೇಕಾದ್ರೂ ಉಳಿಸುತ್ತಾನೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಕಣ್ರಿ. ಬಾಗಲಕೋಟೆಯ ವಲ್ಲಭಾಯಿ ವೃತ್ತದ ಬಳಿ ನಡೆದಿರುವ ಈ ಘಟನೆ ಇದು. ಧಾರಾಕಾರ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿದೆ. ಆದ್ರೆ ಒಳಗಿದ್ದವರಿಗೆ ಯಾವುದೇ ತೊಂದರೆ ಆಗಿಲ್ಲ. ಎಲ್ಲರೂ ಪವಾಡ ಸದೃಶ ರೂಪದಲ್ಲಿ ಪಾರಾಗಿ ಬಂದಿದ್ರು ನೋಡಿ. ಸಾಕಿದ ಬೆಕ್ಕು ಉಳಿಸಿತು ಜನರ ಜೀವ. ದೇವರ ರೂಪದಲ್ಲಿ ಬಂದ ಮಾರ್ಜಾಲ. ಹೌದು, ಬಾಗಲಕೋಟೆಯ ಹಣ್ಣಿನ ವ್ಯಾಪಾರಿ ಶಬ್ಬೀರ್ ಭಗವಾನ್ ಮಗ ಅರ್ಬಾಜ್ ಭಗವಾನ್ ಎನ್ನೋರು ಈ ಮನೆಯಲ್ಲಿ ವಾಸವಾಗಿದ್ರು. ಕಳೆದ 2-3 ದಿನದಿಂದ ಧಾರಾಕಾರ ಮಳೆ ಬೀಳುತ್ತಿದೆ. ಆದ್ರೆ ಮೊದಲಿನ ಕಾಲದ ಮಣ್ಣಿನ ಮನೆಯಾಗಿದ್ದರಿಂದ ಜೋರಾದ ಬೀಸಿದ ಮಳೆಗೆ ಉರುಳಿ ಬಿದ್ದಿತ್ತು. ಆದ್ರೆ ಮಳೆ ಬಂದ ಕೂಡಲೇ ಮೊದಲಿಗೆ ಮಣ್ಣಿನ ತುಕಡಿಯೊಂದು ಕೆಳಗೆ ಬಿದ್ದಿತ್ತು ನೋಡಿ. ದಿಢೀರಂತ ಬೆಕ್ಕು ಮನೆಯಾಚೆ ಓಡಿ ಹೊರಗೆ ಹೋಯ್ತು. ಇತ್ತ ತಂದೆ ಮತ್ತು ಮಗ ಬೆಕ್ಕಿಗೆ ಹಸಿವಾಗಿರ್ಬೇಕೆಂದು ತಿಳಿದು ಅದರ ಹಿಂದೆ ಓಡಿ ಹೊರಗೆ ಬಂದಿದ್ರು ನೋಡಿ. ಅಷ್ಟರಲ್ಲೇ ಇಡೀ ಮನೆಯ ಮೇಲ್ಛಾವಣಿಯೇ ಕುಸಿದು ಬಿತ್ತು. ಹೌದು, ಮನೆಯ ಮೇಲ್ಛಾವಣಿ ಮೇಲೆ ದೊಡ್ಡ ಕಟ್ಟಿಗೆಗಳನ್ನ ಅಳವಡಿಸಲಾಗಿತ್ತು. ಬೆಕ್ಕಿನ ಜೊತೆ ಇವರು ಓಡಿ ಬರದೇ ಇದ್ದಿದ್ರೆ ದೊಡ್ಡ ಅನಾಹುತವೊಂದು ಸಂಭವಿಸುತ್ತಿತ್ತು. ಆದ್ರೆ ಅನಾಹುತದಿಂದ ಹಣ್ಣಿನ ವ್ಯಾಪಾರಿಗಳು ಪಾರಾಗಿದ್ದಾರೆ. ಬೆಕ್ಕಿನ ಸಹಾಯಕ್ಕೆ ಧನ್ಯವಾದ ಹೇಳ್ತಾರೆ ಈ ಹಣ್ಣಿನ ವ್ಯಾಪಾರಿ ಕಣ್ರಿ. ಈ ಕುಟುಂಬದಲ್ಲಿದ್ದ ಸಾಕಷ್ಟು ಜನರು ಮದುವೆಗಾಗಿ ವಿಜಯಪುರಕ್ಕೆ ಹೋಗಿದ್ರು. ಮನೆಯಲ್ಲಿ ಹಣ್ಣಿನ ವ್ಯಾಪಾರ ಅಪ್ಪ ಮಗ ಮಾತ್ರ ಇದ್ರು. ಇದೇ ವೇಳೆ ಇಂಥದೊಂದು ಅನಾಹುತ ಸಂಭವಿಸಿದೆ. ಆದ್ರೆ ಈ ಘಟನೆಯಲ್ಲಿ ಪಾತ್ರೆ, ಪಗಡೆಗಳು, ದವಸ ಧಾನ್ಯಗಳು, ಮಾವಿನ ಹಣ್ಣು ಎಲ್ಲವೂ ನಾಶವಾಗಿವೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಾವಿನ ಹಣ್ಣುಗಳಿಂದ ವ್ಯಾಪಾರಿಗಳು ಕಂಗಾಲಾಗಿದ್ರು. ಸೂಕ್ತ ಪರಿಹಾರಕ್ಕಾಗಿ ಹಣ್ಣಿನ ವ್ಯಾಪಾರಿ ಶಬೀರ್ ಭಗವಾನ್ ಆಗ್ರಹಿಸಿದ್ದಾರೆ. ಒಂದೆಡೆ ಮುಂಗಾರು ಮಳೆ ಸಮರ್ಪಕವಾಗಿ ಆಗಿಲ್ಲವೆಂದು ರೈತರ ಹೋರಾಟ ಮುಂದುವರೆದಿದೆ. ಅದೇ ಇನ್ನೊಂದೆಡೆ ಧಾರಾಕಾರ ಮಳೆಯಿಂದ ಮನೆಗಳೆಲ್ಲ ಕುಸಿದು ಬೀಳ್ತಿವೆ. ಆದ್ರೆ ಅದೃಷ್ಟವಶಾತ್ ಮನೆ ಬಿದ್ದಾಗ ಹಣ್ಣಿನ ವ್ಯಾಪಾರಿಗಳು ಓಡಿ ಬಂದು ಜೀವ ಉಳಿಸಿಕೊಂಡಿರುವುದು ವಿಶೇಷವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.